T20 ಈ ಹೆಸರು ಕೇಳಿದ್ರೆ ಸಾಕು ಕ್ರಿಕೆಟ್ ಪ್ರೇಮಿಗಳ ಕಿವಿ ನೆಟ್ಟಗಾಗುತ್ತೆ. ಎಲ್ಲಿ ಯಾವಾಗ ಅನ್ನೋ ಪ್ರಶ್ನೆಗಳು ದುತ್ತಂತ ಕೇಳಿ ಬರ್ತವೆ. ಅಷ್ಟರ ಮಟ್ಟಿಗೆ ಈ ಆಟಕ್ಕೆ ಕ್ರೇಜ್ ಇದೆ. ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಸದ್ಯ ಇಂಡಿಯಾ ಸೌತ್ ಆಫ್ರಿಕಾ ಮಧ್ಯೆ 5 T20 ಮ್ಯಾಚ್ಗಳು ನಡೀತಾ ಇವೆ. ಇದರ ಮಧ್ಯೆ ಕರ್ನಾಟಕದ ವೀಲ್ ಚೇರ್ ಕ್ರಿಕೆಟ್ T20 ಲೀಗ್ ಆಗಿರುವ ಟೆಕ್ ಸ್ಪೋರ್ಟ್ಸ್ ಎಬಿಲಿಟಿ T20 ಲೀಗ್ ನ 2ನೇ ಚಾಂಪಿಯನ್ಶಿಪ್ ಆಗಿ ಬೆಂಗಳೂರು ಈಗಲ್ಸ್ ತಂಡ ಹೊರಹೊಮ್ಮಿದೆ. ಶನಿವಾರ ನಡೆದ ಫೈನಲ್ ಪಂದ್ಯದಲ್ಲಿ ಲಕ್ನೋ ಸ್ಟಾಲಿಯನ್ಸ್ ವಿರುದ್ಧ 59 ರನ್ಗಳ ರೋಚಕ ಗೆಲುವು ಸಾಧಿಸಿ ಟ್ರೋಫಿ ಎತ್ತಿ ಹಿಡಿದಿದೆ. ಹಾಗಾದ್ರೆ ಈ ಮ್ಯಾಚ್ ಇದೀಗ ಸಿಕ್ಕಾಪಟ್ಟೆ ಗಮನ ಸೆಳೆಯುತ್ತಿರೋದಕ್ಕೆ. ಅಷ್ಟಕ್ಕೂ ಏನಿದು ಮ್ಯಾಚ್ ಅಪ್ಡೇಟ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೀಲ್ ಚೇರ್ ಕ್ರಿಕೆಟ್ T20 ಅಂದ್ರೆ ವಿಕಲಚೇತನರು ವೀಲ್ ಚೇರ್ಗಳಲ್ಲಿ ಕುಳಿತು ಆಡುವ T20 ಕ್ರಿಕೆಟ್ ಮಾದರಿ. ಇದು ಭಾರತದಲ್ಲಿ ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಮತ್ತು ಡಿವ್ಯಾಂಗ್ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾ ಮೂಲಕ ಜನಪ್ರಿಯವಾಗಿದೆ. ವೇಗವಾಗಿ ರೋಮಾಂಚಕ ಪಂದ್ಯಗಳನ್ನು ನೀಡುತ್ತಿದೆ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸಿಕೊಳ್ತಿದೆ. ಉದಾಹರಣೆಗೆ ಚಂಡೀಗಢ, ಮುಂಬೈ ಮತ್ತು ಗೋವಾದಲ್ಲಿ ಟೂರ್ನಿಮೆಂಟ್ಗಳು ನಡೆಯುತ್ತವೆ. ಆದ್ರೆ ಕಳೆದ ಶನಿವಾರ ಬೆಂಗಳೂರಲ್ಲಿ ಟೆಕ್ ಸ್ಪೋರ್ಟ್ಸ್ ಎಬಿಲಿಟಿ T20 ಲೀಗ್ ನ 2ನೇ ಚಾಂಪಿಯನ್ ಆಗಿ ಬೆಂಗಳೂರು ಈಗಲ್ಸ್ ತಂಡ ಹೊರಹೊಮ್ಮಿದೆ. ನಿಮ್ಗೆ ಗೊತ್ತಿರಲಿ, 2024ರಲ್ಲಿ ಚೆನ್ನೈ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಸೋತು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದ ಬೆಂಗಳೂರು ಈಗಲ್ಸ್ ತಂಡ ಈ ಬಾರಿ ಲೀಗ್ ನಲ್ಲಿ ಸತತ ಗೆಲುವುಗಳ ನಂತರ ಫೈನಲ್ ತಲುಪಿತ್ತು. ಫೈನಲ್ ನಲ್ಲಿ ಲಕ್ನೋ ಮತ್ತು ಬೆಂಗಳೂರು ಎರಡೂ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ವಾರ್ ಶುರುವಾಗಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಬೆಂಗಳೂರು ಈಗಲ್ಸ್ ತಂಡ 20 ಓವರ್ಗಳಲ್ಲಿ ಬರೋಬ್ಬರಿ 217 ರನ್ಗಳನ್ನು ಗಳಿಸಿತ್ತು. ಆನಂತರ ಅಕ್ಕಡಕ್ಕಿಳಿದ ಲಕ್ನೋ ಸ್ಟಾಲಿಯನ್ಸ್ ಆರಂಭದಲ್ಲೇ ಅಬ್ಬರ ಶುರು ಮಾಡಿತ್ತು. ಮೊದಲ ಓವರ್ನ ಮೊದಲೆರಡು ಎಸೆತಗಳಲ್ಲಿ 2 ಬೌಂಡ್ರಿಗಳನ್ನು ಹೊಡೆದು ಅಬ್ಬರ ಸೃಷ್ಟಿ ಮಾಡಿತ್ತು. ಬೆಂಗಳೂರು ಈಗಲ್ಸ್ ತಂಡದ ಕೈಯಿಂದ ಮ್ಯಾಚ್ ಅನ್ನ ಕಿತ್ಕೊಂಡೇ ಬಿಡ್ತು ಅನ್ನೋ ರೇಂಜ್ಗೆ ಅಬ್ಬರ ಸೃಷ್ಟಿ ಮಾಡಿತ್ತು. ಆದ್ರೆ ಈ ಆಟಕ್ಕೆ ಬೆಂಗಳೂರು ಈಗಲ್ಸ್ ತಂಡ ಅಷ್ಟೇ ಆಕ್ರಮಣಕಾರಿಯಾಗಿ ಬ್ರೇಕ್ ಆಗ್ತು. ಹಂತವಾಗಿ ವಿಕೆಟ್ ಗಳನ್ನ ಉರುಳಿಸಿ ರನ್ ವೇಗಕ್ಕೆ ಕಡಿವಾಣ ಹಾಕ್ತು. ಹೀಗಾಗಿ ಲಕ್ನೋ ಟೀಮ್ ಎಷ್ಟೇ ಸೆಣಸಾಡಿದ್ರು 20 ಓವರ್ಗಳಲ್ಲಿ ಕೇವಲ 159 ರನ್ಗಳನ್ನಷ್ಟೇ ಗಳಿಸಿ ಸೋಲನ್ನ ಒಪ್ಕೊಂತು. ಇನ್ನ ಈ ಎಬಿಲಿಟಿ T20 ಲೀಗ್ಗೆ ಸೈಕಲ್ ಪ್ಯೂರ್ ಅಗರಬತ್ತಿ ವೇದಿಕೆ ಕಲ್ಪಿಸಿತ್ತು. ಇದರ ಬೆಂಬಲದೊಂದಿಗೆ ಟೆಕ್ ಸ್ಪೋರ್ಟ್ಸ್ ಈ ಟೂರ್ನಿಯನ್ನ ಕಳೆದ ಡಿಸೆಂಬರ್ 9ರಿಂದ ಡಿಸೆಂಬರ್ 13ರವರೆಗೆ ನಡೆಸಿತ್ತು. ಹೀಗಾಗಿ ಬೆಂಗಳೂರಿನ ದಾಸನಾಪುರದ ಬಳಿ ಇರುವ ಆಲೂರು KSCA ಮೈದಾನದಲ್ಲಿ ನಡೆದ 2ನೇ ಆವೃತ್ತಿ ಯಶಸ್ವಿಯಾಗಿ ನಡೆದಿದ್ದು ಫೈನಲ್ ಪಂದ್ಯವು ರೋಚಕ ಅನುಭವ ಕೊಟ್ಟಿತು. ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದ 6 ತಂಡಗಳ ಪೈಕಿ ಬೆಂಗಳೂರು ಈಗಲ್ಸ್ ಪಡೆ ಎ ಹಾಗೂ ಲಕ್ನೋ ಸ್ಟಾಲಿಯನ್ಸ್ ಬಿ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದು ನಿಜಕ್ಕೂ ವಿಶೇಷ. ಇನ್ನ ಈ ಟೂರ್ನಿಯಿಂದ ವೀಲ್ ಚೇರ್ ಕ್ರೀಡಾಪಟುಗಳ ಕೌಶಲ್ಯ, ಪ್ರತಿಭೆ, ಕ್ರೀಡಾ ಮನೋಭಾವ ಹೊರಹೊಮ್ಮಿತ್ತು. ದೇಶದ ಕ್ರೀಡಾಭಿಮಾನಿಗಳಿಗೆ ಉತ್ತಮ ವೇದಿಕೆಯಾಗಿ ಕಾಣಿಸಿಕೊಂಡ ಈ ಟೆಕ್ ಸ್ಪೋರ್ಟ್ಸ್ ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ ಭಾರಿ ಗಮನ ಸೆಳೆಯಿತು. ಸೈಕಲ್ ಪ್ಯೂರ್ ಅಗರಬತ್ತಿಯ COO ಸುರೇಶ್ ಎನ್ಆರ್, ಮುಖ್ಯ ಮಾರಾಟ ಮತ್ತು ಮಾರುಕಟ್ಟೆ ಅಧಿಕಾರಿ ಅಮರನಾಥ್ ದತ್ತ ಕೂಡ ಉಪಸ್ಥಿತರಿದ್ದರು. ಈ ವೇಳೆ ಕ್ರಿಕೆಟಿಗರ ಆಟ ನೋಡಿದ ಗಿರೀಶ್ ದೊಡ್ಡಮನಿ ಆಟಗಾರರ ಸ್ಫೂರ್ತಿದಾಯಕ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಫೈನಲ್ ಪಂದ್ಯದಲ್ಲಿ ಆಕರ್ಷಕ ಆಟವಾಡಿದ ಅಭಿಸ್ವಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಇದೇ ವೇಳೆ ಸೈಕಲ್ ಪ್ಯೂರ್ ಅಗರಬತ್ತಿಯ COO ಸುರೇಶ್ ಮಾತನಾಡಿದ್ದು, ಎಬಿಲಿಟಿ ಸ್ಪೋರ್ಟ್ಸ್ ಲೀಗ್ T20 ಇಂದ ಈ ಆಟಕ್ಕೆ ಇದ್ದ ಅಡೆತಡೆಗಳಿಗೆ ತೆರೆ ಬಿದ್ದಿದೆ. ಜನರನ್ನ ಒಗ್ಗೂಡಿಸುವಲ್ಲಿ ಕ್ರೀಡೆಯ ಶಕ್ತಿ ಬಹಳ ಮಹತ್ವದ್ದಾಗಿದೆ. ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆ ಈ ಆಟದ ಸಾಮರ್ಥ್ಯ ಹಾಗೂ ಪರಿಶ್ರಮವನ್ನ ಅಭಿವೃದ್ಧಿಪಡಿಸಲು ನಾವು ಸದಾ ಇಚ್ಛಿಸುತ್ತೇವೆ. ಲಕ್ನೋ ಸ್ಟಾಲಿಯನ್ಸ್ ಹಾಗೂ ಬೆಂಗಳೂರು ಈಗಲ್ಸ್ ಎರಡೂ ತಂಡಗಳು ತೋರಿಸಿದ ಉತ್ಸಾಹದಿಂದ ಕ್ರೀಡಾಭಿಮಾನಿಗಳನ್ನ ಈ ಆಟದ ಕಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಟೆಕ್ ಸ್ಪೋರ್ಟ್ಸ್ ಎಬಿಲಿಟಿ ಸ್ಪೋರ್ಟ್ T20 ಲೀಗ್ ಮೂಲಕ ಪ್ರತಿಭೆ ಮತ್ತು ದೃಢ ನಿಶ್ಚಿತತೆ ಇದ್ರೆ ದೈಹಿಕ ಮಿತಿಗಳನ್ನ ಮೀರಿಸಬಹುದು. ಇದರಿಂದ ಪ್ರತಿ ಕ್ರೀಡೆಯು ಬೆಳೆಯಲಿದ್ದು ನಾವು ಗುರಿಯನ್ನ ಸಾಧಿಸಬಹುದು. ಈ T20 ಲೀಗ್ ನಿಂದ ನಾವು ಮತ್ತಷ್ಟು ಉತ್ಸುಕರಾಗಿದ್ದು ಸೈಕಲ್ ಪ್ಯೂರ್ ಅಗರಬತ್ತಿ ಅಂತಾರಾಷ್ಟ್ರೀಯದಿಂದ ಸ್ಥಳೀಯ ಚಾಂಪಿಯನ್ಶಿಪ್ಗಳವರೆಗೆ ಎಲ್ಲಾ ಹಂತಗಳಲ್ಲೂ ಕ್ರಿಕೆಟ್ ಅನ್ನ ಬೆಂಬಲಿಸುವುದನ್ನ ಮುಂದುವರಿಸುತ್ತದೆ ಅಂತೇಳಿ ಸೈಕಲ್ ಪ್ಯೂರ್ ಅಗರಬತ್ತಿಯ ಮಾರಾಟ ಹಾಗೂ ಮಾರುಕಟ್ಟೆ ಅಧಿಕಾರಿ ಅಮರನಾಥ್ ದತ್ತ ಸ್ಪಷ್ಟಪಡಿಸಿದ್ರು. ಅದೇನೇ ಇದ್ರೂ ಟೆಕ್ ಸ್ಪೋರ್ಟ್ಸ್ ಎಬಿಲಿಟಿ T20 ಲೀಗ್ ವೀಲ್ ಚೇರ್ ಕ್ರಿಕೆಟ್ಗೆ ಹೊಸ ಆಯಾಮ ನೀಡಿದೆ. ಕ್ರೀಡೆಗೆ ಯಾವುದೇ ಮಿತಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.